ನಮಸ್ಕಾರ ಎಲ್ಲರಿಗೂ. ಶ್ವೇತಾ ಗೌಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ಶುಕ್ರವಾರ, ನಾನು ಲಾಸ್ಟ್ ಶುಕ್ರವಾರ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆ್ಯಂಡ್ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಿಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಸಪೋರ್ಟ್ ಕೊಟ್ಟಿದ್ದಕ್ಕೆ ಖುಷಿ ಆಯಿತು. ಆ್ಯಂಡ್ ಇವತ್ತು ಶುಕ್ರವಾರ ಬೆಳಗ್ಗೆ ಎದ್ದು ಮನೆ ಕೆಲಸ ಮಾಡಿ ಪೂಜೆ ಮಾಡಿ ಹಂಗೆ ದೇವಸ್ಥಾನಕ್ಕೆ ಹೋಗಿ ನಮ್ಮ ಬಾಸ್ಗೊಂದು ಹಾಯ್ ಹೇಳಿ ಬಂದು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಯೂಸ್ಫುಲ್ ಆಗೋ ಇನ್ಫಾರ್ಮೇಷನ್ ಜೊತೆಗೆ ಬಂದಿದ್ದೀನಿ. ಏನು ಅಂದರೆ, ಸೊ ನೀವು ಇದನ್ನು ನೋಡ್ತಾ ಇದ್ದೀರಾ ಅನಿಸುತ್ತೆ. ಇದು ಬೆಟ್ಟದ ನೆಲ್ಲಿಕಾಯಿ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ಇದ್ರ ಉಪಯೋಗಗಳು ಕೆಲವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆಲ್ಮೋಸ್ಟ್ ಜಾಸ್ತಿ ಜನಕ್ಕೆ ಗೊತ್ತಿರುತ್ತೆ ಅನಿಸುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ ಇದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂತ. ಇವತ್ತು ನಾನು ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇದು ಎಷ್ಟು ಇಂಪಾರ್ಟೆಂಟ್ ಇದೆ ನಮ್ಮ ಹೆಲ್ತ್ಗೆ ಅಂದರೆ ನೀವು ಕೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ. ಆ್ಯಂಡ್ ಇದ್ರ ಬಗ್ಗೆ ನನಗೂ ಅಷ್ಟು ಗೊತ್ತಿರಲಿಲ್ಲ. ಈಗ ಬರ್ತಾ ಬರ್ತಾ ನನಗೂ ಗೊತ್ತಾಯಿತು. ಸೊ ನನಗೆ ಗೊತ್ತಾಗಿರೋದನ್ನ ನಿಮಗೆ ತಿಳಿಸ್ಬೇಕನ್ನೋ ಒಂದು ಚಿಕ್ಕ ಪ್ರಯತ್ನ. ಇದು ತಿನ್ನೋಕ್ಕೆ ಕಹಿ ಇರ್ಬೋದು, ಬಟ್ ಹೆಲ್ತ್ಗೆ ಎಷ್ಟು ಸಿಹಿ ಅಂತ ನಿಮ್ಗೆ ಗೊತ್ತಿಲ್ಲ. ಸೊ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇದು ವಿಟಮಿನ್ ಸಿ ಇರೋದ್ರಿಂದ ಇದರಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ನ ತುಂಬ ಬೇಗ ದೂರ ಮಾಡುತ್ತೆ. ನಿಮ್ಗೇನೇ ಆಗಿರ್ಬೋದು, ಸ್ಕಿನ್ನಲ್ಲಿ ರ್ಯಾಷಸ್ ಆಗಿರ್ಬೋದು, ಇಲ್ಲ ಸೊ ಅಲರ್ಜಿ ಟೈಪ್ ಆಗಿರ್ಬೋದು, ಇಲ್ಲ ಬ್ಲಡ್ಡಲ್ಲೇ ಏನಾದರೂ ವೇರಿಯೇಷನ್ ಆಗಿ ನಿಮಗೆ ಮುಖದಲ್ಲಿ ಜಾಸ್ತಿ ಪಿಂಪಲ್ಸ್ ಬರ್ತಾ ಇದೆ, ಮಾರ್ಕ್ ಬರ್ತಾ ಇದೆ ಅಂದರೆ ಇದು ತುಂಬ ಒಳ್ಳೆಯದು. ಇದನ್ನು ನಾವು ಎರಡು ರೀತಿಯಲ್ಲಿ ತೊಗೊಳ್ತೀವಿ. ಒಂದು ಕಟ್ ಮಾಡಿ ಉಪ್ಪು ಖಾರ ಜೊತೆಗೆ ತಿಂತೀವಿ, ಇಲ್ಲ ಕೆಲವರು ಬರೀ ಉಪ್ಪಿನ ಜೊತೆ ತಿಂತಾರೆ. ಆ್ಯಂಡ್ ಇದನ್ನು ಜ್ಯೂಸ್ ಮಾಡಿ ಬೇಕಾದರೂ ಕುಡಿತಾರೆ. ಸೊ ನಾನು ನಿಮಗೆ ರೆಕಮೆಂಡ್ ಮಾಡೋದೇನು ಅಂದರೆ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಬಿಕಾಸ್ ಈಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗ್ತಿರೋದ್ರಿಂದ ನಮ್ಮ ಬಾಡಿಗೆ ವಾಟರ್ ಕಂಟೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ರೆಕಮೆಂಡ್ ಮಾಡೋದು ನಿಮಗೆ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅಂತ. ಆ್ಯಂಡ್ ಸಮ್ಮರ್ ಸೀಸನ್ ಬರ್ತಿರೋದ್ರಿಂದ ಕೆಲವೊಂದು ಸಜೆಷನ್ ಕೊಡ್ತೀನಿ ನಾನು ನಿಮಗೆ. ಸೊ ಜಾಸ್ತಿ ಲಿಕ್ವಿಡ್ ಐಟಮ್ಸ್ನ ತೊಗೊಳಕ್ಕೆ ಟ್ರೈ ಮಾಡಿ. ಎಕ್ಸಾಂಪಲ್ ಸೌತೆಕಾಯಿ ಆಗಿರ್ಬೋದು, ಆ್ಯಂಡ್ ವಾಟರ್ ಮಿಲನ್ ಆಗಿರ್ಬೋದು, ಜ್ಯೂಸ್ ಯಾವುದಾದ್ರೂ ಲಿಕ್ವಿಡ್ ಐಟಮ್. ಆ್ಯಂಡ್ ತುಂಬ ನೀರು ಕುಡಿಯೋಕ್ಕೆ ಟ್ರೈ ಮಾಡಿ. ನೀವೆಷ್ಟು ನೀರು ಕುಡಿತೀರೋ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಆ್ಯಂಡ್ ಸಮ್ಮರ್ ಸೀಸನ್ ಬಿಸಿಲು ಜಾಸ್ತಿ ಇರುತ್ತೆ, ನಿಮಗೆ ಡ್ರೈ ಫೀಲ್ ಆಗುತ್ತೆ. ಲಿಪ್ಸ್ ಎಲ್ಲ ಡ್ರೈ ಫೀಲ್ ಆಗುತ್ತೆ ಆ್ಯಂಡ್ ಸ್ಕಿನ್ ಎಲ್ಲ ಡ್ರೈ ಫೀಲ್ ಆಗುತ್ತೆ. ಒಂಥರ ಏನು ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ನೀವು ತುಂಬ ವಾಟರ್ ಕಂಟೆಂಟ್ನ ನಿಮ್ಮ ಬಾಡಿಗೆ ಆ್ಯಡ್ ಮಾಡ್ಕೊಳ್ತಾ ಹೋಗಿ, ಅದು ದೂರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಆಮ್ಲ ಬಗ್ಗೆ ಹೇಳಬೇಕು ಅಂದರೆ ಇದನ್ನು 2 ಟೈಪ್ ತೊಗೊಳ್ತಾರೆ. ಜ್ಯೂಸ್ ಮಾಡೋದು ಯಾವ ಥರ ಅಂದರೆ ನನ್ನ ಮನೇಲಿ ಆಲ್ರೆಡಿ ಮಾಡಿದ್ದಾರೆ. ಅದೊಂದು ವಿಡಿಯೋ ನಾನು ಈ ವಿಡಿಯೋ ಎಂಡಲ್ಲಿ ನಾನು ಆ್ಯಡ್ ಮಾಡಿರ್ತೀನಿ, ಓಕೆನಾ. ಸೊ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಆ್ಯಂಡ್ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಈಗ ವಯಸ್ಸಾದವರು ಇರ್ತಾರೆ ಮನೇಲಿ, ವಯಸ್ಸಾದಮೇಲೆ ಅವರು ಒಂದು ಸ್ವಲ್ಪ ದಪ್ಪ ಆಗೋಕ್ಕೆ ಶುರು ಆಗ್ತಾರೆ. ಕೆಲವರು ಬಾಡಿ ಮೇಂಟೈನ್ ಮಾಡಿರ್ತಾರೆ, ಕೆಲವರು ದಪ್ಪ ಆಗ್ತಾ ಇರ್ತಾರೆ. ದಪ್ಪ ಆಗೋ ರೀಸನ್ಸೇ ಅವ್ರದ್ರಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ನ ತುಂಬ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಅವಾಯ್ಡ್ ಮಾಡುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್. ಈಗ ನೀವು ನೋಡಿರ್ತೀರ, ತುಂಬ ದಪ್ಪ ಇರೋರಿಗೆ ಬೇಗ ಒಂದು ಪ್ರಾಬ್ಲಮ್ ಬರುತ್ತೆ. ಅಂದರೆ ಅದು ಹಾರ್ಟ್ಗೆ ಅವ್ರಿಗೆ ಡೈರೆಕ್ಟ್ ಎಫೆಕ್ಟ್ ಆಗುತ್ತೆ. ಹಾರ್ಟ್ ಪ್ರಾಬ್ಲಮ್ಮೇ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ ದಪ್ಪ ಇರೋರಿಗೆ. ಯಾಕೆ ಅಂದರೆ ಅವ್ರ ಬಾಡಿಯಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಏನಾಗುತ್ತೆ, ಬೇಗ ಹಾರ್ಟ್ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ಕಂಟ್ರೋಲ್ ಹೆಂಗೆ ಮಾಡೋದು ಅಂದರೆ ಇದು ಜ್ಯೂಸ್ನ ನೀವು ಡೈಲಿ ಕುಡಿತಾ ಹೋಗಿ, ಆಮ್ಲ ಜ್ಯೂಸ್ನ. ಸೊ ಅದು ನಿಮ್ಮ ಫುಲ್ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಲ್ಲ, ಕಡಿಮೆ ಮಾಡುತ್ತೆ ಅಂತ ಹೇಳ್ತಿಲ್ಲ, ಬಟ್ ಒಂದು ಪರ್ಸೆಂಟೇಜಲ್ಲಿ ಕಂಟ್ರೋಲ್ ಅಂತೂ ಮಾಡುತ್ತೆ. ಆ್ಯಂಡ್ ನಿಮಗೆ ಬಿ ಪಿ ಇದ್ದರೆ ಖಂಡಿತ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಶುಗರ್ ಇದ್ದರೆ ಶುಗರ್ ಕೂಡ ಅವಾಯ್ಡಲ್ಲಿ ಇಟ್ಕೊಳ್ಳುತ್ತೆ. ಆ್ಯಂಡ್ ನಿಮಗೆ ಪಿಂಪಲ್ಸ್ ಆಗ್ತಾ ಇದೆಯಾ, ಪಿಂಪಲ್ಸ್ ಖಂಡಿತ ಹೋಗುತ್ತೆ. ಆ್ಯಂಡ್ ಎಸ್ಪೆಷಲಿ ಹೆಣ್ಮಕ್ಳಿಗೆ ಪ್ರಾಬ್ಲಮ್ಸ್ ತುಂಬ ಇರುತ್ತೆ. ಸೊ ಪೀರಿಯಡ್ಸ್ ನೀಟಾಗಿ ಆಗ್ತಿಲ್ಲ, ಆ್ಯಂಡ್ ಆಟೋಮೆಟಿಕ್ಕಾಗಿ ದಪ್ಪ ಆಗ್ತಿದ್ದೀವಿ, ಆ್ಯಂಡ್ ಬ್ಲಡ್ ಇಲ್ಲ ಬಾಡೀಲಿ, ಆ್ಯಂಡ್ ಬ್ಲಡ್ ಇದ್ರೂ ಏನೋ ಅಲರ್ಜಿ ಥರ ಆಗ್ತಾ ಇದೆ. ಆ ಥರದ್ದೆಲ್ಲ ಹೆಣ್ಮಕ್ಳಿಗೆ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇದನ್ನು ಡೈಲಿ ಆಗಲಿಲ್ಲ ಅಂದರೆ ವೀಕ್ಲಿ 2 or 3 ತೊಗೊಳ್ಳಿ, ನಿಮಗೆ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಅದು ಏನು ಬ್ಲಡ್ ಶುದ್ಧೀಕರಣ ಮಾಡೋದಲ್ಲಾಗಲಿ, ರಕ್ತ ಶುದ್ಧೀಕರಣ ಉತ್ಪನ್ನಲ್ಲಾಗಲಿ, ಆ್ಯಂಡ್ ನಿಮ್ಮ ಪೀರಿಯಡ್ಸ್ ಆನ್ ಟೈಮ್ ಆಗೋದ್ರಲ್ಲಾಗಲಿ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನಾನು ಇದನ್ನು ಯಾಕೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಈಗ ಪಾಸ್ಟ್ 20 ಡೇಸಿಂದ ನಾನು ಡೈಲಿ ಜ್ಯೂಸ್ನ ನಾನು ತೊಗೊಳ್ತಾ ಇದ್ದೀನಿ. ಅದರಿಂದ ನನ್ನಲ್ಲಿ ನಾನೇ ಚೇಂಜಸ್ನ ನೋಡ್ಕೋತಾ ಇದ್ದೀನಿ. ನನ್ನ ಹೆಲ್ತ್ ಬಗ್ಗೆ ಆಗಿರ್ಬೋದು, ಆ್ಯಂಡ್ ನನ್ನ ಸ್ಕಿನ್ ಆಗಿರ್ಬೋದು. ನನ್ನ ಸ್ಕಿನ್ನಲ್ಲಿ ಯಾವಾಗಲೂ ನಂಗೆ ಪಿಂಪಲ್ಸ್ ಇರುತ್ತೆ, ಬಟ್ ಇವಾಗ ನನ್ನ ಪಿಂಪಲ್ಸ್ ನಿಜವಾಗ್ಲೂ ಇಲ್ಲ.
ಸೊ ನೀವೇ ನೋಡ್ತಾ ಹೋಗ್ಬೋದು, ಪಿಂಪಲ್ಸ್ ಇಲ್ಲ ಆ್ಯಂಡ್ ಪಿಂಪಲ್ ಆಗಿರೋ ಮಾರ್ಕ್ಸ್ ಇದೆ, ಅದು ಕೂಡ ಖಂಡಿತ ಹೋಗುತ್ತೆ. ಆ್ಯಂಡ್ ಇದಕ್ಕೆ ಯಾವುದೇ ಫಿಲ್ಟರ್ ಹಾಕಿಲ್ಲ, ನೀವು ನನ್ನ ಫೇಸ್ ನೋಡ್ತಾ ಇರ್ಬೋದು. ಈ 20 ಡೇಸಲ್ಲಿ ತುಂಬ ಚೇಂಜ್ ಆಗಿದೆ, ಯಾಕಂದರೆ ನನ್ನಲ್ಲೇ ನಾನು ವ್ಯತ್ಯಾಸ ನೋಡ್ಕೋತಾ ಇದ್ದೀನಿ. ಸೊ ಅದರಿಂದ ನನಗೆ ಇಷ್ಟೊಂದು ಅಡ್ವಾಂಟೇಜ್ ಆಗಿದೆ ಅಂದರೆ, ಸೊ ನಿಮಗೂ ಗೊತ್ತಾದರೆ ನೀವು ಇದನ್ನು ಟ್ರೈ ಮಾಡ್ತೀರಾ? ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸೆಂಟೇಜ್ ಒಂದು ಸಮ್ ಪರ್ಸೆಂಟೇಜಲ್ಲಿ ಸೊ ಸ್ವಲ್ಪ ನಿಮ್ಮ ಹೆಲ್ತಲ್ಲಿ ಚೇಂಜಸ್ ಕಾಣ್ಬೋದು ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಡೈಲಿ ಕುಡಿತಾ ಹೋದರೆ ನಿಮಗೆ ಆದಷ್ಟು ಬೇಗ ರಿಸಲ್ಟ್ ಗೊತ್ತಾಗುತ್ತೆ. ಇಲ್ಲ ಡೈಲಿ ಕುಡಿಯೋಕ್ಕೆ ಆಗಲ್ಲ ಅಂದರೆ ವೀಕಲ್ಲಿ 1, 2 or 3 ಟೈಮ್ಸ್ ಕುಡೀರಿ. ಸೊ ಹಂಗೆ ಸ್ಟಾರ್ಟ್ ಮಾಡಿ, ಯಾಕಂದರೆ ಇದು ಸ್ಟಾರ್ಟಿಂಗ್ ಕುಡಿಯೋಕ್ಕೆ ನಿಮಗೆ ಕಹಿ ಅನಿಸುತ್ತೆ, ಖಂಡಿತ ಕಹಿ ಯಾವುದು. ಸೊ ನಮ್ಮ ಮನೇಲೂ ನೆನೆ ಮಾಡಿದ್ರು ಆ್ಯಂಡ್ ನಮ್ಮ ಡ್ಯಾಡಿಗೆ ಫೋರ್ಸ್ ಮಾಡಿದರು ನಮ್ಮ ಮಮ್ಮಿ ಕುಡೀರಿ ಅಂತ. ಸೊ ಅವರು ಕುಡಿದ್ಬಿಟ್ಟು ಒಂದು ರಿಯಾಕ್ಷನ್ ಕೊಟ್ಟರು. ನೋಡಿದ್ರಲ್ವ, ಸೊ ಯಾವ ಥರ ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂತ. ನಮ್ಮ ಡ್ಯಾಡಿ ರಿಯಾಕ್ಷನ್ನು ನಾನು ಅಟ್ಯಾಚ್ ಮಾಡಿರ್ತೀನಿ. ಸೊ ಆ ಥರ ಕಹಿ ಅನಿಸ್ಬೋದು, ಬಟ್ ಹೆಲ್ತಿಗೆ ತುಂಬ ಒಳ್ಳೆಯದಿದೆ. ಇದನ್ನು ಚಿಕ್ಕ ಮಕ್ಕಳು ಕೊಟ್ಟರೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ. ಅವರು ಬೆಳೀತಾನೆ ಅವರ ಹೆಲ್ತ್ನ ಕಾಪಾಡ್ಕೊಂಡು ಬೆಳೀತಾರೆ. ಈಗಿನ ಫುಡ್ಡಲ್ಲಿ ಮಕ್ಕಳು ತುಂಬ ಹೆಲ್ದಿಯಾಗಿ ಬೆಳೆಯೋದೇ ಕಡಿಮೆ ಆಗಿಬಿಟ್ಟಿದೆ. ಸೊ ನಾವೇ ಒಂದು ಸ್ವಲ್ಪ ಕೇರ್ ತೊಗೊಂಡು ಯಾವುದು ಒಳ್ಳೆಯದು, ಯಾವ್ದು ತಿಂದರೆ ಅವ್ರಿಗೆ ಒಳ್ಳೇದಾಗುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ ಅಂತ ನೋಡಬೇಕಾಗಿದೆ. ಅದಕ್ಕೆ ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂದರೆ, ಇದು ಕಹಿ ಇರೋದ್ರಿಂದ ಮಕ್ಳುಗಳು ತಿನ್ನಲ್ಲ ಯೂಶಲಿ, ತುಂಬ ಕಹಿ ಇದೆ ಅಂತ ಉಗಿದು ಬಿಡ್ತಾರೆ. ಸೊ ಮಕ್ಳುಗಳಿಗೆ ಕ್ಯಾಂಡಿ ಅಂತ ಮಾಡ್ತಾರೆ ಇದರಿಂದ. ಸೊ ಯಾವ ಥರ ಅಂತ ನಾನು ಶಾರ್ಟಾಗಿ ಹೇಳ್ತೀನಿ. ಸೊ ಇದನ್ನು ನಿಮ್ಗೆ ಎಷ್ಟು ಬೇಕು, ನೀವೆಷ್ಟು ಮಾಡ್ಕೋಬೇಕು ಮಕ್ಕಳಿಗೆ ಅಂದ್ಕೊಂಡಿದ್ರೆ, ಫಾರ್ ಎಕ್ಸಾಂಪಲ್ ಒಂದು 4 ತೊಗೊಳ್ಳಿ. 4 ತೊಗೊಂಡು ಇದನ್ನು ನೀರಲ್ಲಿ ಬೇಯಿಸ್ಬಿಟ್ಟು ಒಂದು 70-80% ಬೇಯಿಸಿ ನೀರಲ್ಲಿ ಬೇಯಿಸ್ಬಿಟ್ಟು ಜಸ್ಟ್ ಹಿಂಗೆ ಮಾಡಿ ಕೈಯಲ್ಲೇ ಅದು ಓಪನ್ ಆಗುತ್ತೆ. ಕಟ್ ಮಾಡೋ ಅವಶ್ಯಕತೆ ಬೇಡ, ಆಲ್ರೆಡಿ ಬೆಂದಿರೋದ್ರಿಂದ ಅದು ಓಪನ್ ಆಗುತ್ತೆ. ಸೊ ಒಂದು ಆಮ್ಲದಲ್ಲಿ 4 ಪೀಸಸ್ ಮಾಡಿಬಿಟ್ಟು ಸೊ ನೈಟ್ ಸಕ್ಕರೆ ಪಾಕ ಮಾಡ್ಕೊಳ್ಳಿ. ಸಕ್ಕರೆ ಪಾಕದೊಳಗೆ ನೆನಾಕಿ. ಸೊ ಅದು ತಣ್ಣಗಾಗಿರಬೇಕು. ನೀವು ಬೇಯಿಸಿರೋದ್ರಿಂದ ಬಿಸಿ ಇರುತ್ತೆ. ಬಿಸಿ ಇರೋದ್ರಿಂದ ನಾವು ಪಾಕಕ್ಕೆ ಹಾಕಬಾರ್ದು, ಅದೊಂಥರ ಏನಾಗುತ್ತೆ, ಸ್ಟಿಕ್ಕಿ ಆಗಿಬಿಡುತ್ತೆ. ಸೊ ಇದು ತಣ್ಣಗಾಗಕ್ಕಿಡಿ. ಆ್ಯಂಡ್ ಪಾಕ ಕೂಡ ರೆಡಿ ಮಾಡ್ಕೊಳ್ಳಿ. ಪಾಕ ರೆಡಿ ಆದಮೇಲೆ ಪಾಕನೂ ತಣ್ಣಗಾಗಕ್ಕೆ ಬಿಡಿ. ಆ್ಯಂಡ್ ಇದನ್ನೇನು ಬೇಯಿಸ್ಬಿಟ್ಟು ನೀವು ಸಪ್ರೇಟ್ ಮಾಡಿ ಇಟ್ಟಿರ್ತೀರ ಆಮ್ಲನ ತೊಗೊಂಡು ಪಾಕಕ್ಕೆ ಹಾಕ್ಬಿಟ್ಟು ನೈಟ್ ಫುಲ್ ಬಿಡಿ ಸಕ್ಕರೆ ಪಾಕ. ಸೊ ಸಕ್ಕರೆ ಪಾಕ ಆಲ್ರೆಡಿ ಎಲ್ಲರಿಗೂ ಮಾಡೋಕ್ಕೆ ಗೊತ್ತಿರುತ್ತೆ ಅನ್ಕೋತೀನಿ. ಸೊ ಸಕ್ಕರೆ ಪಾಕ ಮಾಡಿರಿ, ಅದನ್ನು ನೆನಾಕಿ ನೈಟ್ ಫುಲ್ಲು ನೆನಾಕಕ್ಕೆ ಬಿಡಿ. ಸೊ ಬೆಳಗ್ಗೆ ಎದ್ದು ಅದನ್ನು ಸೋಸ್ಬಿಟ್ಟು ಬಿಸಿಲಲ್ಲಿ ಒಣಗಾಕಿ, ಅದು ಫುಲ್ ಡ್ರೈ ಆಗೋವರೆಗೂ ಬಿಡಿ. ಸೊ ಈಗ ಸಮ್ಮರ್ ಆಗಿರೋದ್ರಿಂದ ಬಿಸಿಲು ಕೂಡ ಚೆನ್ನಾಗಿರುತ್ತೆ. ಇದನ್ನು ಮಾಡೋಕ್ಕೆ ತುಂಬ ಹೆಲ್ಪ್ ಕೂಡ ಆಗುತ್ತೆ ನಿಮಗೆ, ಆ್ಯಂಡ್ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಪಾಕದಿಂದ ತೆಗೆದ್ಬಿಟ್ಟು ನೀವು ಡ್ರೈ ಮಾಡೋಕ್ಕೆ ಬಿಡಿ. ಡ್ರೈ ಆದಮೇಲೆ ಸಕ್ಕರೆನ ಸ್ವಲ್ಪ ಪುಡಿ ಮಾಡ್ಕೊಂಡು ಪೌಡ್ರ್ ಜೊತೆ ಕಲಿಸ್ಬಿಟ್ಟು ನೀವು ಸ್ಟೋರ್ ಮಾಡ್ಕೊಳ್ಳಿ. ತುಂಬ ದಿನ ತನಕ ಸ್ಟೋರ್ ಮಾಡ್ಕೋಬೋದು. ಸ್ಟೋರ್ ಮಾಡಿ ನಿಮ್ಮ ಮಕ್ಳಿಗೆ ತಿನ್ನಿಸ್ಬೋದು. ಅದು ಕಹಿನೂ ಇರಲ್ಲ ಆ್ಯಂಡ್ ಸ್ವೀಟ್ ಕೂಡ ಇರುತ್ತೆ. ಎಲ್ಲೋ ಒಂದು ಕಡೆ ಮಕ್ಳಿಗೆ ಚಾಕ್ಲೇಟ್ ಕೊಡೋ ಬದಲು ಇದನ್ನು ಕೊಡ್ಬೋದು. ಚಾಕ್ಲೇಟ್ ತಿನ್ನೋದ್ರಿಂದ ಅವ್ರಿಗೆ ಏನೂ ಅಡ್ವಾಂಟೇಜ್ ಇಲ್ಲ, ಹೆಲ್ತಲ್ಲಿ ಏನೂ ಇಂಪ್ರೂವ್ಮೆಂಟ್ ಕಾಣಲ್ಲ. ಸೊ ಇದು ಕೊಡೋದ್ರಿಂದ ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಆ್ಯಂಡ್ ಅವರ ಬುದ್ಧಿನೂ ಚೆನ್ನಾಗಿ ಬರುತ್ತೆ. ಆ್ಯಂಡ್ ತುಂಬ ಅವಾಯ್ಡ್ ಮಾಡ್ಬೋದು ಜಂಕ್ಸ್ ಫುಡ್ನ. ಈ ಥರ ನಾವು ಮನೇಲಿ ಪ್ರಿಪೇರ್ ಮಾಡಿ ಕೊಡೋದ್ಕಿಂತ ಈ ಥರ ನಿಮಗೆ ಇದು ಡ್ರೈ ಫ್ರೂಟ್ ಅಂಗಡಿಗಳಲ್ಲೂ ಸಿಗುತ್ತೆ. ಬಟ್ ನಾವು ಕಣ್ಣಾರೆ ನೋಡಿರಲ್ಲ ಅವ್ರು ಯಾವ ಥರ ಮಾಡಿರ್ತಾರೆ ಅಂತ. ಅದಕ್ಕೆ ನಾನೇನು ರೆಕಮೆಂಡ್ ಮಾಡ್ತೀನಿ, ನಾವೇ ಮನೇಲಿ ಮಾಡಿದ್ರೆ ನಮಗೆ ಗೊತ್ತಿರುತ್ತೆ ಎಷ್ಟು ಕಂಟೆಂಟಲ್ಲಿ ಶುಗರ್ ಹಾಕಬೇಕು ಆ್ಯಂಡ್ ಬಿಸಿಲಲ್ಲಿ ನೀಟಾಗಿ ಒಣಗಿಸ್ಬೇಕು, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಪ್ರತಿಯೊಂದು ನೋಡಿ ಮಾಡಿರ್ತೀವಿ. ಸೊ ಆದ್ದರಿಂದ ನಾನು ಮಕ್ಳಿಗೆ ಕೊಡೋದ್ರಿಂದ ನೀವೇ ತಾಯಂದಿರು ಮನೆಯಲ್ಲೇ ಮಾಡಿ ಮಕ್ಳಿಗೆ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಮಕ್ಳಿಗೂ. ಸೊ ಏನು ಒಳ್ಳೆಯದು ಏನು ಕೆಟ್ಟದ್ದು ಅಂತ ನಾವು ಚಿಕ್ಕ ವಯಸ್ಸಿಂದಲೇ ಕಲಿಸ್ಬೇಕಲ್ವ. ಅದಕ್ಕೋಸ್ಕರ ಈ ಥರ ಮಾಡಿ ಮಕ್ಳುಗಳಿಗೆ ಕ್ಯಾಂಡಿ ಅಂತ ಕೊಡಿ. ದಿನಕ್ಕೆ 2 ಪೀಸ್ ಕೊಡಿ ಸಾಕು. ಅದು ತುಂಬ ಚೆನ್ನಾಗಿ ತಿಂತಾರೆ ಮಕ್ಳುಗಳು ಕೂಡ. ಸ್ವೀಟ್ ಬದಲು ಈ ಥರದ್ದು ಕೊಟ್ಟರೆ ಅವ್ರಿಗೂ ತುಂಬ ಖುಷಿ ಆಗುತ್ತೆ ಮನೆಯಲ್ಲೇ ಮಾಡಿ ಕೊಟ್ಟರೆ. ಸೊ ಇದೇ ಥರ ಕಂಟೆಂಟ್ಗಳಿಗೆ ನನ್ನನ್ನು ಫಾಲೋ ಮಾಡಿ. ಆ್ಯಂಡ್ ಸೊ ಸಾಕು ಅನಿಸುತ್ತೆ. ನಾನು ಇದು ಸೆಕೆಂಡ್ ವಿಡಿಯೋ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನಾನು ಅಂದ್ಕೊಂಡಿದ್ದೀನಿ ಆದಷ್ಟು ನಾನು ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡಿದ್ದೀನಿ ಅಂತ. ಸೊ ಇದೇ ಥರ ಕಂಟೆಂಟ್ಗಳಿಗೆ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇದ್ರ ಬಗ್ಗೆ ಏನಾದರೂ ಕ್ಯಾಂಡಿ ಯಾವ ಥರ ಮಾಡೋದು ಅನ್ನೋದು ಒಂದು ಸ್ವಲ್ಪ ನಿಮಗೆ ವೀಡಿಯೋನೇ ಬೇಕು ಅಂದರೆ ನಾನು ಖಂಡಿತ ಮಾಡ್ತೀನಿ. ಯಾವುದಕ್ಕೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಆ್ಯಂಡ್ ಬೇರೆ ಹೆಲ್ತ್ ಕೇರ್ ಆಗಲಿ ಹೇರ್ ಕೇರ್ ಆಗಲಿ ಪ್ರತಿಯೊಂದು ನನಗೆ ಗೊತ್ತಿರೋದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ನಿಮಗೆ ಈ ಥರ ಕಂಟೆಂಟ್ ಇಷ್ಟ ಆದರೆ ಸೊ ಡೂ ಫಾಲೋ ಆ್ಯಂಡ್ ಕಮೆಂಟ್ ಮಾಡಿ ನೆಕ್ಸ್ಟ್ ಏನು ಬೇಕು ಅಂತ. ಸೊ ನನ್ನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.